ಈ ಒಂದು ಮಷೀನ್ ನೀವೇನಾದ್ರು ಬೈ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ಒಂದು ತಿಂಗಳಿಗೆ ನೀವು 1 ಲಕ್ಷದಿಂದ 2 ಲಕ್ಷದವರೆಗೂ ಪ್ರಾಫಿಟ್ ಅನ್ನೋದನ್ನ ನೀವು ನೋಡಬಹುದು. ಆ ಒಂದು ಮಷೀನ್ ಯಾವ್ದು ಅಂತ ತಿಳ್ಕೊಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ, ಮತ್ತೆ ಕಮೆಂಟ್ ಮತ್ತೆ ಲೈಕ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಮಷೀನ್ ಹೆಸರೇನು ಅಂತಂದ್ರೆ ಕಾಫಿ ಇಮೇಜ್ ಪ್ರಿಂಟಿಂಗ್ ಮಷೀನ್. ಈ ಮಷೀನ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಆ ಒಂದು ಮಷೀನ್ ಅಲ್ಲಿ ಒಂದು QR ಅನ್ನೋದಿರುತ್ತೆ. ಆ QR ನ ನೀವು ಸ್ಕ್ಯಾನ್ ಮಾಡಿ ಯಾವ ಇಮೇಜ್ ನಿಮಗೆ ಕಾಫಿ ಮೇಲೆ ನಿಮಗೆ ಪ್ರಿಂಟ್ ಆಗಬೇಕು ಆ ಇಮೇಜ್ ನ ನೀವು ಸೆಂಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅದೇನ್ ಮಾಡುತ್ತೆ ಅಂತಂದ್ರೆ ಆ ಇಮೇಜ್ ನ ಕಾಫಿ ಮೇಲೆ ಹಾಗೆ ಪ್ರಿಂಟ್ ಮಾಡಿ ನಿಮಗೆ ಕೊಡುತ್ತೆ. ಹಾಗೆ ಯೋಚನೆ ಮಾಡಿ ನೋಡಿ, ಈ ಒಂದು ಮಷೀನ್ ಏನಾದ್ರು ನಿಮ್ಮ ಕೆಫೆದಲ್ಲಿ ಇತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಇದು ಹೇಗೆ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಜಸ್ಟ್ ನೀವು ಮಾರ್ಕೆಟಿಂಗ್ ಗೆ ಏನು ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋಸ್ ನ ನೀವು ಪೋಸ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಕಸ್ಟಮರ್ ಅನ್ನೋದು ಹುಡುಕೊಂಡು ನಿಮ್ ಕಫೆಗೆ ಬಂದು ಸೇರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ತಗೊಂಡ್ರಿ ಅಂತಂದ್ರೆ ಪರ್ ಒನ್ ಡೇಗೆ ಬರೀ ನೀವು 50 ಕಾಫೀಸ್ ನ ಬರೀ 50 ರುಪೀಸ್ ನೀವು ಸೇಲ್ ಮಾಡಿದ್ರಿ ಅಂತಂದ್ರೆ ಒಂದು 5000 ಅನ್ನ ನೀವು ಈಸಿಯಾಗಿ ಒನ್ ಡೇಗೆ ಅರ್ನ್ ಮಾಡಬಹುದು. ಇನ್ ಕೇಸ್ ಇದನ್ನ ನೀವು 30 ಡೇಸಿಗೆ ಕಂಟಿನ್ಯೂ ಮಾಡಿದ್ರೆ ಅಂತಂದ್ರೆ ಒಂದ್ ದಿನಕ್ಕೆ 5000 ಅಂತಂದ್ರೆ ಟೋಟಲ್ ಆಗಿ 1.5 ಲಕ್ಷ ಅನ್ನೋದನ್ನ ಈಸಿಯಾಗಿ ಒಂದು ಮಂತ್ಗೆ ಇದ್ರ ಮುಖಾಂತರ ಅರ್ನ್ ಮಾಡಬಹುದು. 100 ಕಸ್ಟಮರ್ಸ್ ಎಲ್ಲ ತುಂಬಾ ಮಿನಿಮಮ್ ಅಷ್ಟೇನೆ, ಇದಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ನ ಈಸಿಯಾಗಿ ನೀವು ಅಟ್ರಾಕ್ಟ್ ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ನಿಮ್ಮ ಹತ್ರ ಬಿಸ್ನೆಸ್ ಐಡಿಯಾಸ್ ಇದೆ, ಪ್ಲಸ್ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ನಿಮ್ಗೆ ಯಾವ್ದೇ ಇನ್ವೆಸ್ಟ್ಮೆಂಟ್ ಆಗ್ಲಿ ಇಲ್ಲ ಯಾರು ಕೂಡ ಹೆಲ್ಪ್ ಮಾಡ್ತಿಲ್ಲ ಅಂತಂದ್ರೆ ಯೋಚನೆ ಮಾಡಕ್ ಹೋಗ್ಬೇಡಿ. ಬರೋ ಟ್ಯೂಸ್ಡೇ ನಡೀತಿರೋ IPL ಫೈನಲ್ಸ್ ಅಲ್ಲಿ RCB ಏನಾದ್ರು ವಿನ್ ಆಯ್ತು ಅಂತಂದ್ರೆ ನಮ್ ಕಡೆಯಿಂದ ನಾವು ನಿಮ್ ಬಿಸ್ನೆಸ್ ಗೆ ಸಪೋರ್ಟ್ ಮಾಡೋ ಹೆಲ್ಪ್ ಅನ್ನ ನಾವು ಮಾಡ್ಕೊಡ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಬ್ರಾಡ್ಕಾಸ್ಟ್ ಚಾನಲ್ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ, ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಇರುತ್ತೆ. ಈ ಒಂದು ವಿಡಿಯೋ ಕೆಳಗೆ RCB ಅಂತ ಕಮೆಂಟ್ ಮಾಡಿ, ನಾವು ಒಂದು ಗೂಗಲ್ ಶೀಟ್ ನ ಶೇರ್ ಮಾಡ್ಕೊಡ್ತೀನಿ. ಆ ಒಂದು ಗೂಗಲ್ ಶೀಟ್ ಅಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರಿ ಅಂತಂದ್ರೆ ಟೀಮ್ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ ಬಿಸ್ನೆಸ್ ಏನ್ ಐಡಿಯಾಸ್ ಇದೆ ಅವ್ರು ಕೇಳ್ಕೊಳ್ತಾರೆ. ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವರು ಕೂಡ ಅದಕ್ಕೆ ಇನ್ವೆಸ್ಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿಕೊಡ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನೋದು ಅಪ್ಲೈ ಆಗಿರುತ್ತೆ. ಇದೇ ತರ ನಿಮಗೆ ಇನ್ನೂ ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್.